ಮಾತ್ರ S-400 ಅನ್ನುವಂಥ ಒಂದು ಡಿಫೆನ್ಸಿವ್ ಸಿಸ್ಟಮ್ ಇದ್ದಾಗಲೂ ಕೂಡ ಜಮ್ಮುವಿನ ಏರ್ಪೋರ್ಟ್ ವರೆಗೂ ಒಂದು ಪಾಕಿಸ್ತಾನದ ಡ್ರೋನ್ ಹಾರಿ ಬರುತ್ತೆ ಅಂದ್ರೆ ಹೌ ಇಟ್ಸ್ ಪಾಸಿಬಲ್? ಇಲ್ಲಿ ಅರುಣ್, ಬಹಳ ಮುಖ್ಯವಾಗಿ ಪಾಕಿಸ್ತಾನ ಮಾಡಬಾರ್ದ ತಪ್ಪನ್ನ ಮತ್ತೆ ಮಾಡಿರುವಂಥದ್ದು ಸ್ಪಷ್ಟವಾಗಿದೆ. ಯಾಕೆಂದ್ರೆ ಜಮ್ಮುವಿನಲ್ಲಿ ಏರ್ಪೋರ್ಟ್ ಮೇಲೆ ನಡೆಸಿರುವಂತಹ ದಾಳಿ ಇವತ್ತು ಈಗ ರಿಪೋರ್ಟ್ ಆಗ್ತಾ ಇರುವಂತಹ ದಾಳಿಯ ಪ್ರಕಾರ ಇವತ್ತೀಗ ಏನು ಕತ್ತಲು ಆವರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಡೆಸಿರುವಂತಹ ದಾಳಿ ಒಂದು ಕಡೆಯಲ್ಲಿ ಮೋಟಾರ್ ಗನ್ಗಳ ಮೂಲಕವಾಗಿಯೂ ಕೂಡ ಬಾರ್ಡರ್ನಲ್ಲಿ ನಡೆಸ್ತಾ ಇರುವಂತಹ ಶೆಲ್ಲಿಂಗ್ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಾಯು ದಾಳಿಯನ್ನು ನಡೆಸಿದೆ. ಇದು ಏರ್ಪೋರ್ಟ್ ಮತ್ತು ಡಿಫೆನ್ಸ್ ಕಾಲೋನಿಯ ಮೇಲೆ, ಜಮ್ಮು ನಗರದಲ್ಲಿರುವಂತಹ ಏರ್ಪೋರ್ಟ್ ಮತ್ತು ಡಿಫೆನ್ಸ್ ಕಾಲೋನಿಯ ಬಳಿಯಲ್ಲೂ ಕೂಡ ಸ್ಫೋಟ ಸಂಭವಿಸಿದೆ. ಆದರೆ ಸ್ಫೋಟದ ತೀವ್ರತೆ ಏನು, ಯಾವ ಸ್ವರೂಪದಲ್ಲಾಗಿದೆ, ಇದರ ಬಗೆಗಿನ ಡೀಟೇಲ್ಸ್ ಇನ್ನಷ್ಟೇ ಸಿಗಬೇಕಾಗಿದೆ. ಆದರೆ ಸದ್ಯಕ್ಕೆ ಸ್ಥಳದಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಲಾಗಿದೆ ಮತ್ತು ಅಲ್ಲಿ ಡಿಫೆನ್ಸ್ ಫೋರ್ಸ್ಗಳು ಈಗಾಗಲೇ ಅಲ್ಲಿಗೆ ಸ್ಥಳಕ್ಕೆ ದೌಡಾಯಿಸಿರುವಂಥದ್ದು ಕೂಡ ಗಮನಿಸ್ತಾ ಇದ್ವಿ. ಆದರೆ ಪಾಕಿಸ್ತಾನ ಆಲ್ರೆಡಿ ಎರಡು ಮಹಾ ತಪ್ಪುಗಳನ್ನು ಈಗಾಗಲೇ ಎಸಗಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಒಂದು, ಭಾರತದಲ್ಲಿ ಗಡಿಯುದ್ದಕ್ಕೂ ಕೂಡ ನಡೆಸ್ತಾ ಇರುವಂತಹ ಅಮಾಯಕರ ಮೇಲೆ ನಡೆಸಿರುವಂತಹ ದಾಳಿ. ಎರಡನೇದು, ಈಗ ನಡೆಸಿರುವಂತಹ ಈ ವಾಯು ದಾಳಿ ಇದೆಯಲ್ಲ, ಇದು ಬಹುಶಃ ಭಾರತ ಇದಕ್ಕೆ ಅತ್ಯಂತ ತೀವ್ರ ಸ್ವರೂಪದ ತಿರುಗೇಟನ್ನು ಕೊಡಲೇಬೇಕಾದಂತಹ ಸನ್ನಿವೇಶವನ್ನ ಪಾಕಿಸ್ತಾನ ಕ್ರಿಯೇಟ್ ಮಾಡಿದೆ. ಈ ವಾರನ್ನು ಎಸ್ಕಲೇಟ್ ಮಾಡುವಂತಹ ಕೆಲಸವನ್ನ ಈಗ ಪಾಕಿಸ್ತಾನ ಮಾಡಿರುವಂಥದ್ದು ಸ್ಪಷ್ಟವಾಗ್ತಾ ಇರುವಂಥದ್ದು. ಯಾಕಂದ್ರೆ ಇಲ್ಲಿ ಒಂದು ರೀತಿಯಾದ ಯುದ್ಧದ ವಾತಾವರಣ ಆಲ್ರೆಡಿ ನಿರ್ಮಾಣ ಆಗಿತ್ತು. ಆದರೆ ಇದನ್ನು ಎಸ್ಕಲೇಟ್ ಮಾಡುವಂತಹ ಕೆಲಸವನ್ನ ಈಗ ಪಾಕಿಸ್ತಾನ ಮಾಡಿರುವುದು ಸ್ಪಷ್ಟ ಇದೆ. ಯಾಕಂದ್ರೆ ಭಾರತ ಬಹಳ ಸೂಕ್ಷ್ಮವಾಗಿಯೇ ಈ ವಿಚಾರಗಳಲ್ಲಿ ವರ್ತಿಸ್ತಾ ಬಂದಿದೆ ಮತ್ತು ಪಾಕಿಸ್ತಾನದ ಏನು ಸೇನಾ ದಂಡನಾಯಕ ಹೇಳಿರ್ತಕ್ಕಂತಹ ಮಾತಿನ ನಂತರನೇ ಭಾರತದಲ್ಲಿ ನಡೆದಿರುವಂತಹ ಉಗ್ರ ದಾಳಿ ಅದು ಆತ ಕೊಟ್ಟಿದ್ದಂತಹ ಪ್ರಚೋದನೆ ಆಗಿತ್ತು. ಆ ಪ್ರಚೋದನೆಗೆ ಉತ್ತರವಾಗಿ ಉಗ್ರರ ಶಿಬಿರಗಳನ್ನು ಧ್ವಂಸ ಮಾಡುವ ಕೆಲಸವನ್ನು ಭಾರತ ಮಾಡಿದರೆ, ಈಗ ಜಮ್ಮುವಿನ ಏರ್ಪೋರ್ಟ್ ಬಳಿಯಲ್ಲಿ ನಡೆಸಿರುವಂತಹ ಸ್ಫೋಟ ಮತ್ತು ಅತ್ಯಂತ ಪ್ರಮುಖವಾಗಿ ಅವರು ಕಾಶ್ಮೀರದ ಕಣಿವೆ ಬದಲಿಗೆ ಜಮ್ಮುವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಮತ್ತು ಜಮ್ಮುವಿನಲ್ಲಿ ನಡೆಸಿರುವಂತಹ ಸ್ಫೋಟ ಇದೆಯಲ್ಲ, ಇದು ಸಹಜವಾಗಿಯೇ ಭಾರತ ಅತ್ಯಂತ ತೀವ್ರ ಸ್ವರೂಪದಲ್ಲಿ ತಿರುಗೇಟನ್ನು ಕೊಡುವಂತಹ ಸಂದರ್ಭ ಬಂದಿದೆ ಅನ್ನುವಂಥದ್ದಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮತ್ತು ಅವರು ಆಲ್ರೆಡಿ ಪಾಕಿಸ್ತಾನದ ಕಡೆಯಿಂದ ಏನು ಕಳೆದ ರಾತ್ರಿಯೂ ಕೂಡ ಪಂಜಾಬ್ ಭಾಗದಲ್ಲಿ ದಾಳಿಗಳು ನಡೆದಿದ್ವು. ಆದರೆ ಆ ಕ್ಷಿಪಣಿಗಳನ್ನು ಹೊಡೆದು ಉರುಳಿಸಲಾಗಿತ್ತು. ಆದರೆ ಈಗ ನಡೆದಿರುವಂತಹ ವಾಯು ದಾಳಿ, ಯಾವುದೇ ಸಿಸ್ಟಮ್ನ ಸಂದರ್ಭಗಳಲ್ಲೂ ಕೂಡ ಇಂತಹ ಕೆಲವು ದಾಳಿಗಳಾಗುವಂತಹ ಸಾಧ್ಯತೆಗಳು ಇದ್ದೇ ಇರ್ತವೆ. ಯಾವುದೇ ಯುದ್ಧದ ವಾತಾವರಣಗಳಲ್ಲಿ ಇಂತಹ ದಾಳಿಗಳಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಈಗ ಜಮ್ಮುವಿನಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಆಕ್ಟಿವೇಟ್ ಮಾಡಲಾಗಿದೆ ಮತ್ತು ಅದರ ಮೂಲಕವಾಗಿ ಆಲ್ರೆಡಿ ಏನು ಜಮ್ಮು ಏರ್ಪೋರ್ಟ್ ಅನ್ನ ಭಾರತ ಸರ್ಕಾರ, ಭಾರತದ ಸೇನಾ ಹಾಗೆ ಹೋಲ್ಡ್ ಅಲ್ಲಿ ಮತ್ತೊಂದು ಅಪ್ಡೇಟ್ಸ್ ಸಿಗ್ತಾ ಇದೆ. ಲೇಟೆಸ್ಟ್ ಅಪ್ಡೇಟ್ಸ್, ಪಠಾನ್ಕೋಟ್ ಏರ್ ಬೇಸ್ ಮೇಲೂ ಕೂಡ ದಾಳಿಗೆ ಯತ್ನ ಆಗಿದೆ. ಪಠಾನ್ಕೋಟ್ನ ಏರ್ ಬೇಸ್ ಮೇಲೂ ಕೂಡ ದಾಳಿಗೆ ಯತ್ನ. ಅನೇಕ ಕಡೆ ಲೊಕೇಶನ್ಸ್ ಗಳನ್ನ ಟಾರ್ಗೆಟ್ ಮಾಡಿ ದಾಳಿಗೆ ಯತ್ನ ಆಗ್ತಾ ಇದೆ ಪಾಕ್ನಿಂದ. ಈಗ ಪಠಾನ್ಕೋಟ್ ಏರ್ ಬೇಸ್ ಮೇಲೂ ಕೂಡ ದಾಳಿಗೆ ಯತ್ನ. ಯುದ್ಧದ ಸಂದರ್ಭದಲ್ಲಿ ಏರ್ ಬೇಸ್ಗಳನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡಲಾಗುತ್ತೆ. ಅದನ್ನೇ ಪಾಕಿಸ್ತಾನ ಇಲ್ಲಿ ಮಾಡ್ತಾ ಇರೋದು, ಪಠಾನ್ಕೋಟ್ನ ಏರ್ ಬೇಸ್. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಎಡಿಟರ್ ಹರಿಪ್ರಸಾದ್, ಮತ್ತೆ ಲೈವ್ ನಲ್ಲಿದ್ದಾರೆ. ಹರಿಪ್ರಸಾದ್, ಈ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾ ಇದ್ದೀವಿ. ಇಲ್ಲಿವರೆಗೂ ಒಂದು ರೀತಿಯಾಗಿ ಡೆಫಿನೇಷನ್ ಕೊಡ್ಲಾಗ್ತಾ ಇತ್ತು, ನಾವು ಯುದ್ಧ ಮಾಡ್ತಾ ಇಲ್ಲ, ಏನು ಉಗ್ರರನ್ನ ಹುಡುಕಿ ಹತ್ಯೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಸೈನಿಕರಿಗೆ ಆಗಲಿ ಅಥವಾ ಪಾಕಿಸ್ತಾನದ ಪ್ರಜೆಗಳಿಗಾಗಲಿ ಯಾವುದೇ ರೀತಿಯಾದಂಥ ತೊಂದರೆಗಳನ್ನ ಕೊಟ್ಟಿಲ್ಲ. ಆದರೆ ಉಗ್ರರ ಅಡಗುತಾಣಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಭಾರತ ಯುದ್ಧದ ರೀತಿಯಲ್ಲಿ ಒಂದು ಆಪರೇಷನ್ಸ್ಗಳನ್ನ ಮುಂದುವರಿಸ್ತಾ ಇತ್ತು. ಬಟ್ ಇದು ನಡೀತಾ ಇರೋದನ್ನ ನೋಡ್ತಾ ಇದ್ರೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆಗತ್ತಾ ಅಂತ? ಇಲ್ಲಿ ಖಂಡಿತವಾಗ್ಲೂ ಕೂಡ, ಯಾಕಂದ್ರೆ ಅರುಣ್, ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬಹುದು. ಈಗಾಗಲೇ ನಡೆದಿರುವಂಥದ್ದು ಪಠಾನ್ಕೋಟ್ನ ಏರ್ ಬೇಸ್ ಮೇಲೆ ನಡೆದಿರುವಂತಹ ದಾಳಿಯ ಯತ್ನ. ಇಲ್ಲಿ ದೊಡ್ಡದಾದಂತಹ ಒಂದು ಪ್ರಯತ್ನವೂ ಕೂಡ ಸಾಗಿದೆ ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಪಠಾನ್ಕೋಟ್ನ ಏರ್ ಬೇಸ್ನಲ್ಲಿ ಬಹಳ ದೊಡ್ಡದಾದಂತಹ ದಾಳಿ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಅಪ್ಡೇಟ್ ಸಿಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋದರೆ, ಪಾಕಿಸ್ತಾನಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿಯ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇವತ್ತು ಭಾರತದ ಸೇನಾ ಪಡೆಗಳು ಯಾವಾಗ ಧ್ವಂಸ ಮಾಡಿದ್ವು, ಪಾಕಿಸ್ತಾನಕ್ಕೂ ಕೂಡ ತಾನು ರಿಟಾಲಿಯೇಟ್ ಮಾಡಲೇಬೇಕಾದ ಅನಿವಾರ್ಯತೆ ಆಗಿರುವಂಥದ್ದು ಕೂಡ ಇದ್ದೇ ಇದೆ. ಅದಕ್ಕೆ ತನ್ನ ದೇಶದ ಜನರಿಗೆ ಉತ್ತರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಅದನ್ನು ಮಾಡಿರ್ಬೋದು. ಆದರೆ ಪಾಕಿಸ್ತಾನ ತನ್ನ ಶಕ್ತಿಯನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರಿಂದಾಗಿ ಸಹಜವಾಗಿಯೇ ಭಾರತ ಇದಕ್ಕೆ ಅತ್ಯಂತ ತೀವ್ರ ಸ್ವರೂಪದ ಉತ್ತರವನ್ನು ಕೊಡಬೇಕಾಗುತ್ತೆ. ಒಂದು ಅಂಶವನ್ನು ಗಮನಿಸಬಹುದು, ಲಾಹೋರ್ನಲ್ಲಿ ಈಗಾಗಲೇ ಜನ ಅಲ್ಲಿ ಇರಬಾರ್ದು ಅನ್ನೋದನ್ನು ಅಮೆರಿಕ ಹೇಳಿರುವಂಥದ್ದು ಕೂಡ ಲಾಹೋರ್
ಕಾಶ್ಮೀರ್ ಭಾರತದ ಮುಂದಿನ ಗುರಿಯಾಗುತ್ತೆ. ಆದರೆ ಈಗ ಸದ್ಯಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರವಾಗಿ ಪಠಾಣ್ಕೋಟ್ನ ಏರ್ಬೇಸ್ನ ಮೇಲೂ ಕೂಡ ತೀವ್ರವಾದಂತಹ ದಾಳಿ ನಡೀತಾ ಇದೆ ಅನ್ನುವಂಥದ್ದು. ಬಹಳ ದೊಡ್ಡದಾದಂತಹ ದಾಳಿಯನ್ನು ನಡೆಸಲಾಗಿದೆ ಪಠಾಣ್ಕೋಟ್ನ ಏರ್ಪೋರ್ಟ್ ಮೇಲೆ ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇರುವಂಥದ್ದು. ಇದು ಸಹಜವಾಗಿಯೇ ಭಾರತದ ಏನು ಗಡಿ ಪ್ರದೇಶಗಳಲ್ಲಿ ಬರ್ತಕ್ಕಂತಹ ಈ ಒಂದು ಏರ್ ಬೇಸ್ಗಳಿದ್ದಾವಲ್ಲ, ಏನು ಜಮ್ಮುವಿನ ಏರ್ಪೋರ್ಟ್ ಮೇಲೆ ದಾಳಿಯನ್ನು ನಡೆಸಿದರೆ ಜಮ್ಮುವಿನಲ್ಲಿ ಆಲ್ರೆಡಿ ಏರ್ಪೋರ್ಟ್ನಲ್ಲಿ ಯಾವುದೇ ರೀತಿಯಾದಂತಹ ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿತ್ತು. ಹೀಗಾಗಿ ಅಲ್ಲಿ ಜನರ ಓಡಾಟಗಳು ಬಹಳ ಕಡಿಮೆ ಆಗಿತ್ತು ಮತ್ತು ಪ್ರಯಾಣಿಕರ ಓಡಾಟಕ್ಕೆ ಅವಕಾಶ ಇರಲಿಲ್ಲ. ಆದರೆ ಡಿಫೆನ್ಸ್ ಕಾಲೋನಿ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಈಗ ಪಠಾಣ್ಕೋಟ್ನ ಏರ್ ಬೇಸ್ ಮೇಲೆ ಕೂಡ ದಾಳಿಯನ್ನು ನಡೆಸಿದೆ. ಆ ಮೂಲಕ ಪಾಕಿಸ್ತಾನ ತಾನು ಮಾಡಬಾರದಂತಹ ತಪ್ಪುಗಳನ್ನು ಇಲ್ಲಿ ಎಸಗಿರುವಂಥದ್ದು ಸ್ಪಷ್ಟ ಇದೆ. ಈಗಾಗಲೇ ಏನು ವಿಡಿಯೋಗಳ ಮೂಲಕವಾಗಿ ಕೂಡ ಯಾವ ಸ್ವರೂಪದಲ್ಲಿ ಅಲ್ಲಿಂದ ಏನು ಸಿಡಿಸ್ತಾ ಇರುವಂತಹ ಅವರ ಏನು ಆರ್ಟಿಲರಿ ಗನ್ಗಳಿಂದ ಶೆಲ್ಲಿಂಗನ್ನು ಮಾಡ್ತಾ ಇದ್ದಾರೆ. ಆ ಶೆಲ್ಲಿಂಗ್ ದೃಶ್ಯವೂ ಕೂಡ ಸೆರೆಯಾಗಿದೆ. ಯಾವ ಸ್ವರೂಪದಲ್ಲಿ ಭಾರತದ ಕಡೆಗೆ ಶೆಲ್ಲಿಂಗ್ ನಡೀತಾ ಇದೆ ಪಾಕಿಸ್ತಾನದ ಕಡೆಯಿಂದ ಅನ್ನುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಪಾಕಿಸ್ತಾನ ಸಹಜವಾಗಿಯೇ ಈ ರೀತಿಯಂತಹ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾರತ ಸಹಜವಾಗಿಯೇ ಅದಕ್ಕೆ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಮತ್ತು ಅದು ತೀವ್ರ ಸ್ವರೂಪದಲ್ಲೇ ಇರಬೇಕಾಗುತ್ತೆ. ಯಾಕಂದರೆ ಈಗ ಅದು ಟಾರ್ಗೆಟ್ ಮಾಡಿರುವಂಥದ್ದು ಭಾರತದ ಸೇನಾ ನೆಲೆಯನ್ನ. ಪಠಾಣ್ಕೋಟ್ ಏರ್ ಬೇಸ್ನಲ್ಲಿ ಈ ಹಿಂದೆಯೂ ಕೂಡ ಪಾಕಿಸ್ತಾನ ಉಗ್ರರನ್ನು ನುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಿತ್ತು. ಆಗಲೂ ಕೂಡ ಅದಕ್ಕೆ ಸರ್ಜಿಕಲ್ ಸ್ಟ್ರೈಕ್ನ ಮೂಲಕವಾಗಿ ಉತ್ತರವನ್ನು ಕೊಡಲಾಗಿತ್ತು. ಆದರೆ ಈಗ ಅದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಆಹ್ವಾನವನ್ನು ಭಾರತಕ್ಕೆ ಕೊಡ್ತಾ ಇದೆ. ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡುವಂಥದ್ದಕ್ಕೆ ಆಹ್ವಾನವನ್ನು ಕೊಡ್ತಿದೆ. ಶೆಲ್ಲಿಂಗನ್ನು ಮಾಡ್ತಾ ಇರುವಂಥದ್ದು ಕೂಡ ನೇರವಾಗಿ ಭಾರತದ ಟಾರ್ಗೆಟ್ಗಳ ಮೇಲೆ ಅದು ಶೆಲ್ಲಿಂಗ್ ಮಾಡ್ತಾ ಇರುವಂಥದ್ದು. ಸೈನಿಕರ ನೆಲೆಗಳ ಮೇಲೆ ಶೆಲ್ಲಿಂಗನ್ನು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ನಾಗರಿಕರ ಮೇಲೆ ಶೆಲ್ಲಿಂಗ್ ಮಾಡ್ತಾ ಇತ್ತು, ಈಗ ಸೈನಿಕ ನೆಲೆಗಳ ಮೇಲೆ ಏರ್ ಬೇಸ್ನ ಮೇಲೆ ಅದು ಶೆಲ್ಲಿಂಗನ್ನು ಮಾಡ್ತಾ ಇರುವಂಥದ್ದು. ಇದರ ಪರಿಣಾಮ ಏನಾಗಿದೆ, ಯಾವ ಸ್ವರೂಪದ ದಾಳಿ ಆಗಿದೆ ಅನ್ನೋದ್ರ ಬಗೆಗಿನ ಡೀಟೇಲ್ಸ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಿಗುತ್ತೆ. ಆದರೆ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಈ ದಾಳಿಯನ್ನ ಭಾರತ ಈಗ ದೊಡ್ಡ ಮಟ್ಟದಲ್ಲಿ ಎದುರಿಸಬೇಕಾಗಿರುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಅರುಣ್, ಓಕೆ ಹರಿಪ್ರಸಾದ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರತಕ್ಕೆ ಒಂದು ಹಿಂಟ್ ಇತ್ತು ಅಂತ ಕಾಣಿಸುತ್ತೆ. ಪಾಕಿಸ್ತಾನದಿಂದ ಈ ರೀತಿಯಾದಂಥ ಒಂದು ಭಂಡ ಧೈರ್ಯ ತೋರಿಸಿ ಅಟ್ಯಾಕ್ ಮಾಡಬಹುದು ಅಂತ. ಸೊ ಹಾಗಾಗಿನೇ ಉತ್ತರ ಪ್ರದೇಶದಲ್ಲಿ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಎಸ್ ಹರಿಪ್ರಸಾದ್, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಜಮ್ಮು ಕಾಶ್ಮೀರದ ಹಲವೆಡೆ ದಾಳಿಗೆ ಯತ್ನ ಆಗ್ತಾ ಇದೆ. ಒಂದು ಕಡೆ ಜಮ್ಮುವಿನ ಏರ್ಪೋರ್ಟ್, ಮತ್ತೊಂದು ಕಡೆ ಪಠಾಣ್ಕೋಟ್ ಏರ್ಬೇಸ್, ಸೇನಾಧಿಕಾರಿ ನಿವಾಸವನ್ನು ಕೂಡ ಗುರಿಯಾಗಿಸಿ ದಾಳಿಗೆ ಯತ್ನ ಆಗಿದೆ. ಹಲವು ಲೊಕೇಶನ್ಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು ಪಾಕಿಸ್ತಾನ. ದೃಶ್ಯದಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪಾಕ್ನ ಡ್ರೋನ್ಗಳು ಭಾರತದ ಒಳಗಡೆ ಬರ್ತಾ ಇದೆ ಅಂತ. ಇದು ಪಾಕಿಸ್ತಾನದಿಂದ ಮತ್ತೊಂದು ಬಾರಿ ತೋರ್ಪಡಿಕೆ ಆಗ್ತಾ ಇರುವಂತಹ ಭಂಡ ಧೈರ್ಯ. ಈಗಾಗಲೇ ಶೆಲ್ ದಾಳಿಯನ್ನ ಮಾಡಿ ಅನೇಕ ಭಾರತೀಯರ, ಅದರಲ್ಲೂ ಕೂಡ ನಾಗರಿಕರ ಸಾವಿಗೆ ಕಾರಣ ಆಗಿರುವಂತದ್ದು ಮೊದಲನೇ ತಪ್ಪು. ಈಗ ಮತ್ತೊಂದು ತಪ್ಪನ್ನ ಮಾಡಿರುವಂತದ್ದು. ಇದು ಭಾರತವನ್ನ ಪ್ರಚೋದನೆ ಮಾಡ್ತಾ ಇದೆಯಾ, ಯುದ್ಧಕ್ಕಾಗಿ ಆಹ್ವಾನ ಕೊಡ್ತಾ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗ್ತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಅನೇಕ ಸ್ಥಳಗಳನ್ನ ಗುರಿಯಾಗಿಸಿಕೊಂಡು, ಅದರಲ್ಲೂ ಕೂಡ ಏರ್ಬೇಸ್, ಏರ್ಪೋರ್ಟ್, ಅಧಿಕಾರಿಗಳ ಮನೆಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಡ್ರೋನ್ ಮೂಲಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಯತ್ನ ಆಗಿದೆ. ಇದರಿಂದ ಆಗಿರುವಂತಹ ಬೆಳವಣಿಗೆಗಳು ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ.